ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಟೈಮ್ ಆಗಲೇ 1:30 ಆಗಿದೆ. ಇವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಪಾಪುಗೆ ಕಿವಿ ಚುಚ್ಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಹೋಗಬೇಕು. ಜೀವನ್ ಫ್ರೆಶಪ್ ಆಗ್ತಾಯಿದ್ದಾರೆ. ಅವ್ರು ಬಂದ ಮೇಲೆ ಹೊರಡ್ತೀವಿ. ಇನ್ನು ನನ್ನ ತಮ್ಮನಿಗೆ ಕೂಡ ಬರೋದಕ್ಕೆ ಹೇಳಿದ್ದೆ, ಅವನು ಕೂಡ ಬಂದಿದ್ದಾನೆ. ಇವಾಗ ಪಾಪುಗೆ ಏನು ಟಿ ಶರ್ಟ್ ಹಾಕಿದ್ದೀನಿ ಅಲ್ಲ, ಇದು ಹೊಸದು ಆ್ಯಕ್ಚುಲಾಗಿ. ವಿಡಿಯೋನಲ್ಲಿ ಕ್ಲಿಯರಾಗಿ ಕಾಣಿಸ್ತಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕೆ ತುಂಬ ಚೆನ್ನಾಗಿದೆ. ಇದಕ್ಕೊಂದು ಜಂಪ್ ಸೂಟ್ ಕೂಡ ಬರುತ್ತೆ, ಅದನ್ನು ಹೊರಡೋವಾಗ ಹಾಕೋಣ ಅಂತ. ಯಾಕಂದರೆ ಇವಾಗಲೇ ಹಾಕ್ಬಿಟ್ರೆ ಅಲ್ವಾ ಸ್ವಲ್ಪ ಶೆಕೆ ಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಹೊರಡೋವಾಗ ಹಾಕೋಣ ಅಂತ ಅಂದ್ಕೊಂಡೆ. ಇನ್ನು ಪಾಪುಗೆ ಓಲೆ ಕೂಡ ತೊಗೋಬೇಕು. ಅಂದರೆ ನಾನು ಆ್ಯಕ್ಚುಲಾಗಿ ಇನ್ನೊಂದು ಓಲೆ ತೊಗೊಂಬಂದಿದ್ದೆ, ಬಟ್ ಎಲ್ಲರೂ ಹೇಳ್ತಿದ್ದಾರೆ ಇವಾಗಲೇ ಬೇಡ, ಓಲೆ ಒಂದು ಸ್ವಲ್ಪ ದೊಡ್ಡವಳಾದ್ಮೇಲೆ ಹಾಕ್ಬೋದು, ಇವಾಗ ಬೇರೆ ತಗೋ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸರಿ ಆಯಿತು. ಟ್ರೆಡಿಷ್ನಲಿ ನಾವು ಯಾವ ರೀತಿ ಲೋಲಾಕ್ ಹಾಕ್ತೀವಿ ಅದೇ ಒಲೆನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಹೋಗಿ ಒಲೆ ತೊಗೊಂಡು ಅದಾದಮೇಲೆ ಪಾಪುಗೆ ಕಿವಿ ಚುಚ್ಚಿಸ್ಬೇಕು. ಪಾಪುಗೆ ನನ್ನ ಮಗಳು ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲಪ್ಪ ಅಲ್ವಮ್ಮ? ಸಿರಿಮ್ಮ, ಸಿರಿ ಕಂದ ಇಲ್ಲೋಡು, ಸಿರಿ ಇಲ್ಲಿ, ಎಷ್ಟು ಬೇಗ ದೊಡ್ಡವಳಾಗೋಗ್ಬಿಟ್ಟೆ ನೀನು. ಹಾಂ, ಆಗಲೇ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಇನ್ನೇನೊಂದು ಸ್ವಲ್ಪ ದಿನ ನನ್ನ ಮಗಳಿಗೆ ನಾಮಕರಣ ಮಾಡ್ತೀವಿ. ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲು. ಇನ್ನಿವಾಗ ನಾನು ರೆಡಿ ಆಗಿದ್ದಾಯಿತು. ಇನ್ನು ಪಾಪುಗೆ ಅದೊಂದು ಜಂಪ್ ಸೂಟ್ ಏನಿದೆ ಅದನ್ನು ಹಾಕ್ಬಿಟ್ಟು ರೆಡಿ ಮಾಡಬೇಕು. ನಾನು ಕೂದಲು ಇಟ್ಕೊಬಿಟ್ಟಿದ್ದಾಳೆ, ಬಿಡ್ತಾಯಿಲ್ಲ. ಬಿಡಮ್ಮ, ಕೂದಲು ಬಿಡು, ಕೂದಲು ಬಿಡು, ಕೂದಲು ಬಿಡು. ಬಿಡು, ಕೂದಲೆಲ್ಲ ಹಂಗೆ ಇಟ್ಕೋಬಾರ್ದು, ಚುಳ್ಳ ಅನ್ನುತ್ತೆ ನೋಡಿ. ಇದು ಈ ರೀತಿ ತುಂಬ ಚೆನ್ನಾಗಿದೆ. ಇದು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿತ್ತು. ಅಂದರೆ ಫಸ್ಟ್ ಮಂತ್ ಪಾಪುಗೆ ಬಟ್ಟೆ ತೊಗೊಂಬರೋದಕ್ಕೆ ಅಂತ ಹೋಗಿದ್ನಲ್ಲ, ಆವಾಗ ನನಗೆ ತುಂಬಾ ಇಷ್ಟ ಆಗಿತ್ತು. ಸರಿ ಅಂತ ತೊಗೊಂಡು ಬಂದಿದ್ದೆ. ಇವಾಗ ಆಗ್ತಾಯಿದ್ದೀನಿ ಈ ಒಂದು ಡ್ರೆಸ್ನ. ಹೀಗೆ ಇಷ್ಟಪಟ್ಟು ತೊಗೊಂಬಂದು ಇಟ್ಕೊಂಡಿರೋದೇ ಬಟ್ಟೆಗಳು ಜಾಸ್ತಿ ಸಿರಿಗೆ. ಅದನ್ನು ಅವಾಗವಾಗ ಹಾಕೋದು ಹೊಸ ಬಟ್ಟೆ. ಈಗ ರೆಡಿ ಮಾಡಿಬಿಡ್ತೀನಿ ಫಸ್ಟು. ಅದಾದಮೇಲೆ ಕೆಳಗಡೆ ಹೋಗೋಣ. ನನ್ನ ತಮ್ಮ ಬಂದಿದ್ದಾನೆ, ಬಂದು ಪಾಪ ಕೆಳಗಡೆ ಟಿ ವಿ ನೋಡ್ತಾ ಇದ್ದಾನೆ. ಇವನು ಅಪ್ಪನೂ ಇದ್ದಾನೆ ಅಲ್ವಾ ಕೆಳಗಡೆ. ಸೊ ಇಬ್ಬರು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ನನ್ನ ಮಗಳಿಗೆ ಅದು ಏನಪ್ಪ ಮಲಗಿಸ್ಬಾರ್ದು, ಮಲಗಿಸಿದ್ರೆ ಸ್ಟಾರ್ಟ್ ಮಾಡ್ತಾಳೆ ಅಳೋದಕ್ಕೆ. ಮತ್ತು ಇವತ್ತು ನಾನು ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಒಂದು ಹೊಸ ಡ್ರೆಸ್. ಯಾವ ರೀತಿ ಇದೆ ಕಮೆಂಟ್ ಮಾಡಿ. ಸೊ ಫಸ್ಟ್ ಟೈಮ್ ವೇರ್ ಮಾಡಿದ್ದೀನಿ ಈ ಒಂದು ಡ್ರೆಸ್. ಯಾವ ರೀತಿ ಇದೆ ಕಮೆಂಟ್ ಮಾಡಿ. ಆ್ಯಕ್ಚುಲಾಗಿ ನನ್ನ ಹತ್ರ ಈ ಒಂದು ಕಲರ್ ಏನು ಬೇಬಿ ಪಿಂಕ್ ಇದೆ ಇದು ಇರಲಿಲ್ಲ, ಸೊ ಹಾಗಾಗಿ ತೊಗೊಂಡಿದ್ದು ಅದೇ. ಇದನ್ನು ಆ್ಯಕ್ಚುಲಾಗಿ ನಾನು ಮೀಶೋಯಿಂದ ತರಿಸ್ಕೊಂಡೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ನಿಮಗೆ ಅಕ್ಷಯ ತೃತೀಯ ಬ್ಲಾಗಲ್ಲಿ. ಅದು ನನಗೆ ತುಂಬ ಇಷ್ಟ ಆಯಿತು. ಇವತ್ತೇ ಹಾಕ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಒಂಥರ ಸಮ್ಮರಿಗೆ ಆರಾಮಾಗಿದೆ ಅಂತಲೇ ಹೇಳ್ಬೋದು. ಈ ಬೇರೆ ಯಾವ್ಯಾವುದೋ ತೊಗೊಳ್ತೀವಲ್ಲ ಮ್ಯಾಕ್ಸಿ ಡ್ರೆಸ್, ಅದಕ್ಕಿಂತ ಕಂಪ್ಯಾರಿಟಿವ್ಲಿ ನನಗೆ ಈ ಥರನೇ ತುಂಬ ಇಷ್ಟ ಆಗುತ್ತೆ, ತುಂಬ ಆರಾಮಿರುತ್ತೆ. ಸೊ ಇದನ್ನೇ ಹಾಕ್ಕೊಂಡಿದ್ದೀನಿ. ಇನ್ನಿವಾಗ ಬೇಗ ಪಾಪನ ರೆಡಿ ಮಾಡಿಬಿಡ್ತೀನಿ. ಜೀವನ್ ಕೂಡ ಬಂದರು. ಸೊ ನಾವಂತೂ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿಕೊಂಡು ಫೈನಲಿ ಇವತ್ತು ಪಾಪುಗೆ ಕಿವಿ ಚುಚ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ದಿನ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ಪುರೋಹಿತರು. ಹಾಗಾಗಿ ಸರಿ ಇವತ್ತೇ ಚುಚ್ಚಿಸ್ಬಿಡೋಣ. ಇನ್ನೇನು ಮುಂದೆ ಹಾಕ್ಕೊಂಡು ಹೋಗ್ತಾಯಿದ್ರೆ ನೆಕ್ಸ್ಟ್ ಆಗೋದಿಲ್ಲ. ಇನ್ನು ಇವಾಗ ಪಾಪುಗೆ ಕಿವಿ ಚುಚ್ಚಿಸ್ಲಿಲ್ಲ ಅಂತ ಅಂದರೆ ನೆಕ್ಸ್ಟ್ 9 ತಿಂಗಳಿಗೆ ಚುಚ್ಚಿಸ್ಬೇಕು. ಇನ್ನು 7 ತಿಂಗಳಿಗೆ ಚುಚ್ಚಿಸಲ್ಲ, ಮತ್ತು ಸಮ ತಿಂಗಳಲ್ಲೂ ಕೂಡ ಚುಚ್ಚಿಸಲ್ಲ. ಸೊ ಹಾಗಾಗಿ ಇವತ್ತಿಗೆ ಚುಚ್ಚಿಸ್ಬಿಡೋಣ ಪಾಪುಗೆ ಕೂಡ. ಮತ್ತು ಇವಾಗ ಸ್ವಲ್ಪ ಚಿಕ್ಕವಳಿರೋದ್ರಿಂದ ಅಷ್ಟಾಗಿ ನೋವು ಗೊತ್ತಾಗಲ್ಲ ಅಂತ. ಏನು ಅನ್ನಿಸ್ತೈತೆ ಪಾಪು ಕಿವಿ ಚುಚ್ಚಿಸ್ತಿರೋದಕ್ಕೆ? ತುಂಬ ಖುಷಿ ಆಗ್ತಿದೆ. ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲು ಅನ್ಸುತ್ತೆ. ಆಗಲೇ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಆ್ಯಕ್ಚುಲಾಗಿ ನಮ್ಮ ಕಡೆ 3 ತಿಂಗಳಿಗೆಲ್ಲ ಕಿವಿ ಚುಚ್ಚಿಸ್ತಾರೆ. ನಾವೇ ಒಂದು ಸ್ವಲ್ಪ ಲೇಟ್ ಆಯಿತು. ಅಪ್ಪುಗೆ ನಾವು 3 ತಿಂಗಳಿಗೆ ಚುಚ್ಚಿಸಿದ್ವಿ ಅಲ್ವಾ, ಬಟ್ ಸಿರಿಗೇನೆ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಹೋಗ್ತಿರೋದು ನೀನು ಸಿರಿ? ನಾವು ಫಸ್ಟು ಬೇರೆ ಇಯರಿಂಗ್ಸ್ನ ತೊಗೊಂಬಂದಿದ್ವಿ. ಆಮೇಲೆ ನಮ್ಮ ಅಜ್ಜಿ ಅದೆಲ್ಲ ಬೇಡ, ಇವಾಗಲೇ ಫ್ಯೂಚರಿಗೆ ಹಾಕುವಂತೆ, ಅದೇನು ವೇಸ್ಟ್ ಆಗೋಲ್ಲ, ಹಂಗೆ ಎತ್ತಿಟ್ಕೊ ಅಂದರು. ಸೊ ಹಾಗಾಗಿ ಇವಾಗ ಬೇರೆ ಓಲೆನ ಪರ್ಚೇಸ್ ಮಾಡಬೇಕು. ಫಸ್ಟ್ ಯಾವ ಥರ ತೊಗೊಂಡಿದ್ದೆ ತೋರಿಸು. ಅಂದರೆ ಆ್ಯಕ್ಚುಲಾಗಿ ಇದು ಕಿವಿ ಚುಚ್ಚೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಿದ್ದು ನಾನು.
ಥರ ತೊಗೊಂಡಿದ್ದೆ. ಚುಚ್ಚಿಬಿಟ್ಟು ಆಮೇಲೆ ನಾರ್ಮಲಾಗಿ ಅದೇನು ಸ್ಟಡ್ಸ್ ಥರ ಬರುತ್ತೆ ಅದನ್ನು ಹಾಕೋಣ ಅಂತ. ಅದು ಬಂದುಬಿಟ್ಟು 1.2 ಗ್ರಾಮ್ಸ್ ಇದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋನಲ್ಲೇ. ಇದನ್ನು ತೊಗೊಂಡಿದ್ದೆ. ಆಮೇಲೆ ನಮ್ಮ ಮನೇಲಿ ಬೇಡ, ಮಾಮೂಲಿ ಲೋಲಾಕ್ಕೆ ಹಾಕ್ಸು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವಾಗ ಅದನ್ನು ಕೊಟ್ಬಿಟ್ಟು ಲೋಲಾಕ್ಕೆ ತೊಗೊಳ್ಳೋಣ ಅಂತ ಅಷ್ಟೇ. ಬೇಗ 3 ಗಂಟೆ ಅಷ್ಟೊಂದು ಚುಚ್ಚಿಸ್ಬೇಕು. ಬೇಗ ಬೇಗ ಪರ್ಚೇಸ್ ಮಾಡಿಬಿಟ್ಟು ಹೋಗಿ ಚುಚ್ಚಿಸ್ಕೋಬೇಕು. ಆಮೇಲೆ ಅದು ಏನು ಜೀವನ್ ಕೂಡ ಚುಚ್ಚಿಸ್ಕೋತೀನಿ ಅಂತ ಹೇಳ್ತಿದ್ದಾರೆ, ನೋಡಬೇಕು. ಮಗಳಿಗೆ ಚುಚ್ಚಿಸ್ತೀವಲ್ಲ ಅಂತ ನೆನಪಿಗಂತೆ ಇಬ್ಬರು ಒಟ್ಟಿಗೆ ಚುಚ್ಚಿಸ್ಕೊಳ್ತೀವಿ. ನಾನು ಚುಚ್ಚಿಸ್ಕೋತೀನಿ ಅಂತಂದು ನನ್ನ ಜೊತೆ ನಮ್ಮ ಅಪ್ಪನ ಚುಚ್ಚಿಸ್ಕೊತಾವ್ರೆ ಅಂತ ಅಲ್ವಾ ಸರಿ ಅಲ್ವಾ? ನನಗೆ ನಿಜವಾಗ್ಲೂ ಒಂಥರ ಬೇಜಾರಾಗ್ತಿದೆ, ಲೈಕ್ ನೋವಾಗುತ್ತಲ್ಲಪ್ಪ ಅಂತ. ಆ್ಯಂಡ್ ಅದು ಜಸ್ಟ್ ಒಂದು ಇದೆ ಅಲ್ವಾ ಪ್ರೊಸೆಸ್. ಸೊ ಅದು ಕೂಡ ಒಂದು ಜಸ್ಟ್ ಪ್ರೊಸೆಸ್ ಅಷ್ಟೇ. ಏನೊಂದು 2 ನಿಮಿಷಕ್ಕೆಲ್ಲ ಆಗೇ ಹೋಗ್ಬಿಡುತ್ತೆ. ಈ ಗನ್ ಶಾಟು ಅದೆಲ್ಲ ಮಾಡಿಸ್ಬೋದು, ಬಟ್ ಬೇಡ ಅಂತ. ನಾಳೆ ದಿನ ಏನಾದರೂ ಮತ್ತೆ ಅದೆಲ್ಲ ಇನ್ಫೆಕ್ಷನ್ ಆದರೆ ನಾವೇ ನೋಡಬೇಕು. ಸುಮ್ಮನೆ ಯಾಕೆ ಮಕ್ಕಳಿಗೆ ನಾವು ಟ್ರೆಡಿಷ್ನಲಿ ಯಾವ ರೀತಿ ಮಾಡಿಸ್ತೀವಿ ಆಚಾರ ಹತ್ರ ಹೋಗಿ ಕಿವಿ ಚುಚ್ಚಿಸೋದು ಅದೇ ಬೆಸ್ಟು ಅಂತ ನನ್ನ ಪ್ರಕಾರ. ಸೊ ಅದನ್ನೇ ಮಾಡಿಸೋಣ ಅಂತ ಇವಾಗ ಹೋಗುವ. ಬನ್ನಿರಿ ಕೃಷ್ಣನ ಹತ್ರ ನಮಸ್ಕಾರ ಮಾಡಿಸ್ಕೊಂಡು ಮಗಳಿಗೆ ಬರವ ಬಾ ಹೋಗಿ ಚುಚ್ಚಿಸ್ಕೊಂಬರೋಣ ಬಾ ಅಂತ. ಹಾಂ ಹೌದು, ಗೊತ್ತಿಲ್ಲ, ಒಟ್ಟು ಅವ್ರಿಗೆ ಇಟ್ಕೊಡೋಕ್ಕೆ ತಗೋಬೇಕು. ಹಾಂ ಎಷ್ಟು 500 ತಗೋ ನೋಡೋಣ ಎಷ್ಟು ಅಂತ ಕೇಳೋಣ. ಅಲ್ಲಿ ನನಗೂ ಗೊತ್ತಿಲ್ಲ ಎಷ್ಟು ತೊಗೊಳ್ತಾರೆ ಚುಚ್ಚೋಕ್ಕೆ ಅಂತ. 500 ತೊಗೊಂಡಿರು ನೋಡು. ಬರ್ತೀಯಾ ತೊಗೊಂಡು? ತೊಗೊಂಡ್ರೇನ್ರಿ ಅದು ಓಲೆ? ಸೊ ಚಿಂಟು ಏನು ಚಿಂಟು ಮ್ಯಾಚಿಂಗು? ನಾನು ನೋಡು, ನಾನು ಪಿಂಕ್, ಹಾಂ ನೀನು ಪಿಂಕು, ಸಿರಿನೋ ಪಿಂಕು, ಎಲ್ಲ ಪಿಂಕ್. ಅವರು ಯಾವುದೋ ಬೇರೆ ಕಲರ್ ಹಾಕೊಂಡವ್ರೆ. ಅವನು ಬ್ಲ್ಯಾಕ್ ಆ್ಯಂಡ್ ವೈಟು, ಅವರು ಅದು ಮ್ಯಾಚಿಂಗ್ ಜೀವನ ಕಿವಿ ಚುಚ್ಚಿಸ್ಕೋತಾರಂತೆ. ಅವ್ರ ಮಗಳು ನೋವು ಅನುಭವಿಸ್ತಾಳಲ್ಲ, ಅವ್ರಿಗೆ ನೋವಾಯ್ತದಂತೆ, ಅದಕ್ಕೆ. ನಿಂಗೆ ಚೆನ್ನಾಗಿ ಕಾಣ್ತದ ಕಣೋ, ನೀನು ಚುಚ್ಚಿಸ್ಕೊಂತೀಯಾ? ಅಲ್ಲ ಚುಚ್ಚಿಸ್ಕೊ, ಅಲ್ಲೇ ತಗೊಳ್ಳುವಂತೆ. 1,000 ರೂಪಾಯಿಗಾದ್ರೆ ಪಾಪ ನಾನು ತಗೋತೀನಿ ಓಲೆ, ನಾನು ಸಿರಿ ಜೊತೆಗೆ ಚುಚ್ಚಿಸ್ಕೋತೀನಿ ಅಂತ ಹೇಳಿ ತಗೋ. ಯಾಕೆ ಲೇ ಅವಾಗ ಓಲೆ ಎಲ್ಲೇಳೋ ಹಾಕಕ್ ಬಿಡಲ್ವಾ? ಹಂಗಾರೆ ಬೇಡ ಬಿಡು. ಇದಾಕೋದಕ್ಕೇನೆ ಬೈತಾರೆ. ಇದು ಇನ್ನೂ ಏನು ಕೇಳಿಲ್ಲ, ಅದಕ್ಕೆ ಸುಮ್ಮನೆ ಆ ಸಲ ಅದೇನೋ ಬ್ಲೇಸ್ಲೆಟ್ ಹಾಕೊಂಡೋಗಿದ್ನಲ್ಲ ಅವಾಗೇ ಬೈತಿದ್ರು ಬಿಸೋಡಿ. ಯಾರಿಗೂ ಹೇಳಿಲ್ಲ, ಏನಿಲ್ಲ. ಫುಲ್ ಎಲ್ಲ 3 ಜನನು ಪಿಂಕ್. ಭಾವನು ಬ್ಲ್ಯಾಕ್ ಹಾಕೊಂಡವ್ರೆ. ಅವ್ರದೊಂಥರ ಅಷ್ಟೇ ಭಾವ, ಬ್ಲ್ಯಾಕ್ ಅಲ್ಲ ಮಿಲ್ಟ್ರಿ ಕಲರ್ ಐತೆ ಸ್ವಲ್ಪ. ನೋಡು, ನಾನು ಮತ್ತೆ ಅಪ್ಪು ಅಲ್ಲ ನಾನು ಸಿರಿ ಮತ್ತೆ ಚಿಂಟು 3 ಜನ ಸೇಮ್ ಪಿಂಕ್. ಏನಾ ಗಬ್ಬಿ? ನಾನು ಪ್ಯಾಂಟ್ ಅಲ್ಲಿ ಸೀರೆ ಹೋಗೋಣ. ಆಯಿತು, ಟೈಮ್ ಆಗುತ್ತೆ. ಇನ್ನು ಅಲ್ಲಿ ಕೊಬ್ಬರಿ ಅದೆಲ್ಲ ತೊಗೊಂಡು ಹೋಗ್ಬೇಕು. 51. ಎಷ್ಟು ಗಂಟೆಗೆ ಇರೋದು? 3 ಗಂಟೆಗೆ. 3 ಗಂಟೆ ಅಷ್ಟೊತ್ತಿಗೆ ಚುಚ್ಚಿಸ್ಬೇಕು. 2 ಗಂಟೆ ಆಗಲೇ. ಆಯ್ತು. ಸೊ ಫಸ್ಟ್ ನಾನು ಬೇರೆ ಇಯರಿಂಗ್ಸ್ ಹಾಕ್ಸೋಣ ಪಾಪುಗೆ ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ಯಾಕೋ ಮನಸ್ಸೇ ಬರಲಿಲ್ಲ. ನಮ್ಮ ಕಡೆ ಎಲ್ಲ ಯೂಶ್ವಲಾಗಿ ಆ ಲೋಲಾಕ್ಕೆ ಹಾಕೋದು, ಸೊ ಅದನ್ನೇ ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಇವಾಗ ಫಸ್ಟಿಗೆ ನಾವು ಜ್ಯುವೆಲ್ಲರಿ ಶಾಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕೆಂದರೆ ಓಲೆ ತೊಗೊಂಡು ಅದಾದಮೇಲೆ ಕಿವಿ ಚುಚ್ಚಿಸ್ಕೊಂಡು ಬರ್ಬೋದು ಅಂತ. ನೋಡೋಣ ಹೇಗಾಗುತ್ತೆ. ಇನ್ನೂ ಕೊಬ್ಬರಿ, ಎಲೆ ಅಡಿಕೆ, ಬೆಲ್ಲ, ಆಮೇಲೆ ಬಾಳೆಹಣ್ಣು ಅವೆಲ್ಲ ಕೂಡ ತೊಗೋಬೇಕು. ಆನ್ ದ ವೇ ಹೋಗ್ತಾ ಹಾಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾವು ಸಂಡೇ ಅಲ್ವಾ ಓಪನ್ ಇರುತ್ತೆ ಯೂಶ್ವಲ್
ಆಗಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಬಟ್ ಅಲ್ಲಿ ನೋಡಿದ್ರೆ ಅದು ಆಚಾರ ಅಂಗಡಿ ಏನಿದೆ ಅದು ಕ್ಲೋಸ್ ಆಗೋಗ್ಬಿಟ್ಟಿತ್ತು. ಸರಿ ಹೋಗಲಿ ಬಿಡು, ಹೇಗಿದ್ರು ನಾವು ಇಯರಿಂಗ್ಸ್ ತೊಗೋಬೇಕಲ್ವ ಪಾಪುಗೆ, ಅದನ್ನೇ ಫಸ್ಟಿಗೆ ಪರ್ಚೇಸ್ ಮಾಡಿಬಿಡೋಣ, ಅದಾದಮೇಲೆ ಪಾಪುಗೆ ಕಿವಿ ಚುಚ್ಚಿಸ್ಕೊಂಡು ಬರೋದಕ್ಕಾಗತ್ತೆ ಅಂತ ಅಂದ್ಕೊಂಡ್ವಿ. ಇನ್ನು ಅಲ್ಲಿ ಜ್ಯುವೆಲರಿ ಶಾಪ್ ನಾವು ಈಗ ಒಂದು 2-3 ಸತಿಯಿಂದ ಇದೇ ಒಂದು ಶಾಪಿಗೆ ಹೋಗ್ತಾ ಇರೋದು. ಅಲ್ಲಿ ಹೋಗಿ ನಾವು ಪಾಪುಗೆ ಲೋಲಾಕ್ನ ತೊಗೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಶಾಪ್ ಊಟಕ್ಕೆ ಅಂತ ಹೋಗಿದ್ರು ಅಂತ ಕ್ಲೋಸ್ ಮಾಡಿದ್ರಂತೆ. ಸೊ ಹಾಗಾಗಿ ಸರಿ ಆಯಿತು ಅಂತ ವೆಯ್ಟ್ ಮಾಡಿದ್ವಿ ಅಲ್ಲೇ. ಸೊ ಅವರು ಕೂಡ ಬಂದರು. ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಜಾಸ್ತಿ ಜನನೇ ಬಂದುಬಿಟ್ರು. ನಾವು ಕಾಲ್ ಮಾಡಿ ಫಸ್ಟೇ ವಿಚಾರಿಸ್ಕೊಂಡಿದ್ವಿ ಅಲ್ವಾ, ಹಾಗಾಗಿ ನಾವು ಒಂದು ಸ್ವಲ್ಪ ಒಬ್ಬರು ಯಾರಿದ್ದಾರೆ ಮೂಗು ಚುಚ್ಚೋರು, ಅವ್ರಿಗೆ ಚುಚ್ಚಿಬಿಟ್ಟು ನೆಕ್ಸ್ಟ್ ನಮಗೆ ಪಾಪುಗೆನೇ ಚುಚ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ದಟ್ ಪಾಪುನ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಪಾಪು ಹೋಗ್ತಾ ಅಂತೂ ಒಂದು ಸ್ವಲ್ಪ ಕ್ರ್ಯಾಂಕಿನೇ ಆಗೋಗ್ಬಿಟ್ಲು. ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ರಲ್ವಾ, ಶಕೆಗೂ ಒಂಥರ ಹಿಂಸೆ ಆದಂಗೆ ಆಗ್ಬಿಟ್ಲು. ನಾನು ಅದಕ್ಕೆ ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕೂರಿಸ್ಕೊಂಡಿದ್ದೆ. ಅಲ್ಲಿ ಒಬ್ಬರಿಗೆ ಮೂಗು ಚುಚ್ಚುತ್ತಾಯಿದ್ರು. ಲೈಕ್ ಎಷ್ಟು ಬೇಗ ಮಾಡಿಬಿಟ್ರು ಅಂತ ಅಂದರೆ ಜಸ್ಟ್ ಒಂದು 2 ಸೆಕೆಂಡ್ಸಲ್ಲೆಲ್ಲ ಮೂಗು ಚುಚ್ಚಿ ಆಗೇ ಹೋಯಿತು. ಪಾಪ ಹುಡುಗಿ ಅಂತೂ ಮೂಗು ಚುಚ್ಚಿಸ್ಕೊಳ್ಳೋಕ್ಕೂ ಮುಂಚೆ ಎಷ್ಟು ಅಳ್ತಿತ್ತು ಅಂದರೆ ಲೈಕ್ ಬೇಡ ನನಗೆ, ನಾನು ಚುಚ್ಚಿಸ್ಕೊಳ್ಳಲ್ಲ ಅಂತ ಹೇಳ್ತಾನೆ ಇತ್ತು. ಆಮೇಲೆ ಮೂಗು ಚುಚ್ಚಿದಾದ್ಮೇಲೆ ಇಷ್ಟೇನಾ ಆಗೇ ಹೋಯ್ತಾ ಅಂತ ಏನು ಫುಲ್ ಖುಷಿಯಾಗಿ ಹೇಳ್ತಾಯಿದ್ರು. ನನಗಂತೂ ನಾನು ಮೂಗು ಚುಚ್ಚಿಸ್ಕೊಂಡಿದ್ನಲ್ಲ, ನನಗೆ ಅದೇ ನೆನಪಾಯಿತು. ನನಗೆ ಈ ಕೆಲವ್ರು ಹೇಳ್ತಾರೆ ಸೈಡೆಲ್ಲ ಓಲೆಗೆ ಚುಚ್ಚಿಸ್ಕೋಬೋದಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅಂತ. ನಂಗೆ ನಿಜವಾಗ್ಲೂ ಅಷ್ಟೊಂದು ಧೈರ್ಯನೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಚುಚ್ಚಿಸ್ಕೊಂಡು ಹಾಕ್ಕೊಳ್ಳೋದಕ್ಕೆ ಇಷ್ಟನೇ, ಬಟ್ ಅದೊಂದು ಏನು ಆ ಒಂದು ಚುಚ್ಚೋದಿರುತ್ತಲ್ವ ಅದೇ ತುಂಬ ಭಯ. ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ನಾನು ಕಿವಿ ಕೂಡ ಚುಚ್ಚಿಸ್ಕೊಂಡಿಲ್ಲ. ನನಗೆ ಅಂದರೆ ಮೇಲ್ಗಡೆ ಸ್ಟಡ್ಸ್ ಎಲ್ಲ ಹಾಕೊಳ್ಳೋ ಥರ ಬರುತ್ತಲ್ಲ ಆ ಥರ. ನಾನು ಮೂಗಂತೂ ನಮ್ಮ ಅಜ್ಜಿ ಹತ್ರನೇ ಚುಚ್ಚಿಸ್ಕೊಂಡಿದ್ದು. ನನಗೆ ಗಾಯ ಆಗಿರ್ಬೋದು ಆ ಥರದ್ದೆಲ್ಲ ಏನೂ ಆಗೇ ಇರಲಿಲ್ಲ. ಈ ಥರ ಆಚಾರ ಅಂಗಡಿಗೆ ಬಂದು ನಾವೇನು ಮೂಗು ಚುಚ್ಚಿಸ್ಕೊಂಡಿರಲಿಲ್ಲ. ನಮ್ಮ ಅಜ್ಜಿನೇ ಚುಚ್ಚೋರಲ್ವಾ, ಸೊ ಅವರೇ ಒಂದಿನ ಈ ರೀತಿ ಇಟ್ಕೊಂಡು ನಾವು ಸಮ್ಮರ್ ಹಾಲಿಡೇಸ್ಗೆ ಹೋದಾಗ ಮೂಗು ಚುಚ್ಚಿದ್ರು. ಸೊ ಈ ಥರ ನನಗೇನು ಗಾಯ ಕೂಡ ಆಗಿರಲಿಲ್ಲ. ಆವಾಗ ವಿಕ್ಸ್ ಏನೋ ಹಾಕ್ಬಿಟ್ಟಿದ್ರು ಮೂಗೆಲ್ಲ ಚುಚ್ಚಿದಾದಮೇಲೆ. ಸೊ ಅದು ಹಾಗೆ ಕ್ಯೂರ್ ಆಗೋಯಿತು. ಕೆಲವ್ರಿಗಂತೂ ಮೂಗು ಚುಚ್ಚಿದಾದ್ಮೇಲೆ ಪಸ್ ಆಗೋದು ಈ ಥರದ್ದೆಲ್ಲ ಆಗಿಬಿಡುತ್ತೆ. ಬಟ್ ಮೂಗು ಚುಚ್ಚಿದ ತಕ್ಷಣ ಈ ಸೀಮೆಣ್ಣೆ ಮತ್ತು ವಿಕ್ಸು ಏನಾದರೂ ಹಾಕ್ಬಿಟ್ರೆ ಅದು ಅಷ್ಟಾಗಿ ಏನೂ ಆ ಥರ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಮೂಗು ಚುಚ್ಚಿದಾಗ ನಾನು ವಿಕ್ಸ್ನ ಹಚ್ಕೊಂಡಿದ್ದೆ, ಬೇಗನೆ ವಾಸಿ ಆಗಿಬಿಟ್ಟಿತ್ತು. ಇನ್ನಿವಾಗ ಜೀವನ್ ಕಿವಿ ಚುಚ್ಚಿಸ್ಕೋತಾ ಇದ್ದಾರಲ್ವ, ಮಾರ್ಕ್ ಮಾಡಿಬಿಟ್ಟು ಚೆಕ್ ಮಾಡಿಸ್ಕೋತಾ ಇದ್ದಾರೆ ಎಲ್ಲ ಚೆನ್ನಾಗಿ ಕರೆಕ್ಟಾಗಿದೆಯಾ ಅಂತ. ಆಮೇಲೆ ಜೀವನ್ ಕೂಡ ಕಿವಿ ಚುಚ್ಚಿಸ್ಕೊಂಡ್ರು. ಹೆಂಗೆ ಅಂದರೆ ಜಸ್ಟ್ ಒಂದು 2 ಸೆಕೆಂಡ್ಸ್ಗೆಲ್ಲ ಬೇಗ ಚುಚ್ಚೇ ಬಿಡ್ತಾರೆ. ನನಗೆ ಅದೊಂಥರ ಇಷ್ಟು ಬೇಗ ಆಗೇ ಹೋಯ್ತಾ ಅಂತ ಅಂದ್ಬಿಟ್ಟು ನಾನು ಈಗ ಚಿಂಟು ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಅಷ್ಟು ಬೇಗ ಆಗಲೇ ಚುಚ್ಚೇ ಬಿಟ್ಟಿದ್ರು. ಚುಚ್ಚಿಬಿಟ್ಟು ಆಗಲೇ ಓಲೆ ಕೂಡ ಹಾಕ್ತಾಯಿದ್ದಾರೆ ನೋಡ್ಬೋದು. ಅಂದರೆ ಇವರಿಗೆ ತುಂಬ ದಿನದಿಂದ ಆಸೆ ಇತ್ತು ಕಿವಿ ಚುಚ್ಚಿಸ್ಕೋಬೇಕು ಅಂತ. ಆ್ಯಂಡ್ ಫೈನಲಿ ಮಗಳು ಕಿವಿ ಚುಚ್ಚಿಸ್ಕೊಳ್ಳೋ ಟೈಮ್ಗೆ ನಾನು ಚುಚ್ಚಿಸ್ಕೊತೀನಿ ಅಂತ ಅಂದ್ಬಿಟ್ಟು ಫಸ್ಟಿಗೆ ಅವರೇ ಕಿವಿ ಚುಚ್ಚಿಸ್ಕೊಂಡ್ರು. ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನನಗೆ ತುಂಬಾ ಇಷ್ಟ ಆಯಿತು. ಚುಚ್ಚಾಗೋಯ್ತು ಬಾವನ್ ಸಾಕಾ? ಆಚೆಯಿಂದ ಮಾಡ್ಕೊಬಾರ ಮಾಡ್ಬೋದು. ಆಚೆಯಿಂದ ನೀನೇ ಮಾಡ್ಕೊ. ನೈಸ್ ಅಂತಾರಲ್ಲ. ಚೆನ್ನಾಗಿ ಕಾಣ್ತೈತೆ, ಆ್ಯಕ್ಚುಲಾಗಿ ಚೆನ್ನಾಗಿ ಕಾಣ್ತೈತೆ. ಏನದು ಚೆನ್ನಾಗಿತ್ತು, ತೊಗೊಂಬರೋಣ ಬಾಯ್. ಇಲ್ಲಿ ಆಚೆಯಿಂದ ಮಾಡ್ಕೊಂಬಿಡಿ ಬಂದ್ಬಿಟ್ಟು. ಬರಲ್ಲ ನಿನ್ನ ಇಲ್ಲೇ ಬರುತ್ತೆ ಬಿಡು. ಇಲ್ಲೇ ಕೂತ್ಕೊತೀನಿ, ಹೇಳ್ದಂಗೆ ಶುರು. ನೀನು ಆಯ್ತು.
ಫೋನು ಇಲ್ಲ ಚುಚ್ಚಲ್ಲ ಏನು ಹಿಂಗಲ್ಲ ಬೇರೆ ಪಾಪ ಬೇರೆ ನಾನು ಪಾಪುಗೆ ಕಿವಿ ಚುಚ್ಚೋದಕ್ಕೆ 501 ರೂಪಾಯಿನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಅವರು 201 ರೂಪಾಯಿ ಅಂತ ಹೇಳಿದ್ರು. ಸರಿ ಅಂತ ಕಾಣಿಕೆಗೆ ಇಟ್ಬಿಟ್ಟು ಅದಾದಮೇಲೆ ಇವಾಗ ಕಿವಿ ಚುಚ್ಚುತ್ತಾ ಇದ್ದಾರೆ. ನನಗಂತೂ ಏನೋ ಒಂಥರ ಸಂಕಟ ಆಗ್ತಾಯಿತ್ತು. ಪಾಪು ಫಸ್ಟಿಗೆ ಏನೋ ಅವಳಿಗೆ ಹಿಂಸೆ ಮಾಡ್ತಾರೆ ಅನ್ನೋದು ಗೊತ್ತಾಗಿತ್ತೇನೋ, ಪಾಪ ತುಂಬ ಅಳ್ತಿದ್ಲು. ಎಷ್ಟು ಕಂಟ್ರೋಲ್ ಮಾಡಿದ್ರು ಕೂಡ ಅವಳು ಸುಮ್ಮನೆ ಇರ್ತಿರ್ಲಿಲ್ಲ. ಜೀವನಂತೂ ಬಾ ಮನೆಗೆ ಹೋಗ್ಬಿಡೋಣ ವಾಪಸ್ ಅಂತ ಹೇಳ್ತಿದ್ರು. ನಾನು ಮತ್ತೆ ಹೋಗಿ ಮತ್ತೆ ಬಂದು ಒಂಥರ ತುಂಬ ಲಾಂಗ್ ಆಗಿಬಿಡುತ್ತೆ, ಬೇಡ ಹೇಗಿದ್ರು ಬಂದಿದ್ದೀವಿ, ಚುಚ್ಚಿಸ್ಕೊಂಡೆ ಕಿವಿನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಇವಾಗ ಪಾಪುಗೆ ಕಿವಿಗೆ ಮಾರ್ಕ್ ಮಾಡ್ತಿದ್ದಾರೆ. ನನಗೆ ಮಾರ್ಕ್ ಮಾಡೋದಕ್ಕೆ ಹೇಳಿದ್ರು, ಬಟ್ ನನಗೆ ಅದೆಲ್ಲ ಗೊತ್ತಿಲ್ಲ. ನಾವೊಂದು ಮಾಡೋಕ್ಕೆ ಹೋಗಿ ಆಮೇಲೆ ಅದು ಇನ್ನೊಂದಾಗಿ ಯಾಕೆ ಇವೆಲ್ಲ ತಲೆನೋವು. ಸೊ ಹಾಗಾಗಿ ಅವ್ರಿಗೆ ಹೇಳಿಬಿಟ್ಟೆ, ನೀವೇ ಮಾರ್ಕ್ ಮಾಡಿಬಿಟ್ಟು ನೀಟಾಗಿ ಕಿವಿ ಚುಚ್ಚಿಸಿ ಅಂತ. ಸೊ ಇವಾಗ ಮಾರ್ಕ್ ಮಾಡಿಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ರು. ಚೆಕ್ ಮಾಡ್ತಾಯಿದ್ದೀನಿ. ನನಗೊಂದು ಸ್ವಲ್ಪ ಲೆಫ್ಟ್ ಸೈಡ್ದು ಮೇಲ್ಗಡೆ ಇದೆ ಅಂತ ಅನ್ನಿಸ್ತು. ಅವರು ಇಲ್ಲ ಚುಚ್ಚೋವಾಗ ಕರೆಕ್ಟಾಗಿ ಚುಚ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಇವಾಗ ಚುಚ್ತಾ ಇದ್ದಾರೆ. ಚಿಂಟು ಅಪ್ಪುಗೆ ಈ ಥರ ಕೂರಿಸ್ಕೊಂಡು ಕಿವಿ ಚುಚ್ಸೋವಾಗ ಅವನಿಗೆ ತುಂಬ ಭಯ ಆಗ್ತಿತ್ತಂತೆ, ಬಟ್ ಸಿರಿಗೇನು ಅಷ್ಟಾಗಿ ಭಯ ಆಗ್ತಿರ್ಲಿಲ್ಲ, ಆರಾಮಾಗೇ ಅವಳನ್ನ ಇಟ್ಕೊಳ್ತಾ ಇದ್ದೆ ಅಂತ. ಬಟ್ ಅವಳು ಒಂದು ಸ್ವಲ್ಪ ಜಾಸ್ತಿ ಜಂಪ್ ಮಾಡ್ತಿದ್ಲಲ್ವ, ಅವನಿಗೊಂದು ಸ್ವಲ್ಪ ಇಟ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ಕೈನ ಲೈಟಾಗಿ ಇಟ್ಕೊಂಡಿದ್ದೆ. ಬಟ್ ಆಲ್ಸೋ ನನಗೆ ಅವಳಿಗೆ ಹಿಂಸೆ ಆಗ್ತಿದೆಯಲ್ಲ ಅನ್ನೋದು ನೋಡೋದೇ ಒಂಥರ ಆಗ್ತಿತ್ತು. ಬಟ್ ಎನಿವೇಸ್ ಅವ್ರು ಬೇಗನೆ ಮಾಡಿಬಿಟ್ರು. ಲೈಕ್ ಪಾಪುಗೆ ಬೇಗನೆ ಕಿವಿ ಚುಚ್ಚಿಬಿಟ್ರು. ಬಟ್ ಏನಂದರೆ ಅಲ್ಲಿ ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿತ್ತು, ಮತ್ತು ಅವಳು ಕೂಡ ತುಂಬ ಹಿಂಸೆ ಮಾಡ್ಕೊತಾ ಇದ್ಲು. ಮತ್ತು ಅಲ್ಲೇನು ಗೊತ್ತಾ, ಸ್ವಲ್ಪ ಜಾಗ ಬಿಡಿ ಅಂದರೂ ಜಾಗ ಬಿಡ್ತಿರ್ಲಿಲ್ಲ, ಅಷ್ಟು ಜನ ತುಂಬ್ಕೊಂಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಅಂದರೆ ಅವತ್ತಿನ ದಿನ ಏನೋ ಕಿವಿ ಚುಚ್ಚೋದಕ್ಕೆ ಒಳ್ಳೆ ದಿನ ಅಂತ ಕೂಡ ತುಂಬ ಜನನೇ ಸೇರಿದರು ಶಾಪಲ್ಲಿ. ಸ್ವಲ್ಪ ಜಾಗ ಬಿಡಿ ಅಂದರೂ ಹಿಂದೆ ಮುಂದೆ ಕೂಡ ಜರ್ಕೊತಾ ಇರಲಿಲ್ಲ. ನನಗಂತೂ ಆ ಸೆಕೆಗೆ ಬೇಗ ಚುಚ್ಚಿಸ್ಕೊಂಡು ಹೊರಗಡೆ ಹೋಗಿ ಕರ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಫೈನಲಿ ಇವಾಗ ಒಂದು ಕಿವಿ ಚುಚ್ಚಿದಾಯಿತು, ಇನ್ನೊಂದು ಕಿವಿ ಚುಚ್ತಾ ಇದ್ದಾರೆ. ನಾನೊಂದು ಸ್ವಲ್ಪ ಮೇಲಾಯ್ತಾ ಅಂತ ಹೇಳ್ತಿದ್ದೆ. ಅವರು ಇಲ್ಲ ಒಂದ್ಸರಿ ನೋಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಆಮೇಲೆ ಇವಾಗ ಅದೇನು ಲಾಕ್ ಮಾಡ್ತಾಯಿದ್ದಾರೆ. ನಾನು ಆ್ಯಕ್ಚುಲಾಗಿ ಫಸ್ಟ್ ಏನು ಇಯರಿಂಗ್ಸ್ ತೊಗೊಂಡಿದ್ದೆ ಅಲ್ವಾ, ಅದನ್ನೇ ಹಾಕ್ಸೋಣ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದು. ಬಟ್ ಆಮೇಲೆ ಜೀವನ್ ಕೂಡ ಪರವಾಗಿಲ್ಲ ಬಿಡು, ಪಾಪುಗೆ ಒಂದ್ಸಲಿ ನಾವು ಕಿವಿ ಚುಚ್ಚಿಸ್ತೀವಿ, ಆಲ್ಮೋಸ್ಟ್ ಒಂದು 5-6 ವರ್ಷನೇ ಅವಳು ಅದನ್ನು ಯೂಸ್ ಮಾಡ್ಬೋದು. ಬೇಕು ಅಂತಂದರೆ ಅದನ್ನು ಹಾಗೆ ಕಂಟಿನ್ಯೂ ಕೂಡ ಮಾಡ್ಬೋದು, ಅದನ್ನೇನು ತೆಗಿಸ್ಬೇಕು ಅನ್ನೋ ಥರ ಇರಲ್ವಲ್ಲ. ಸೊ ಒಳ್ಳೆ ಚೆನ್ನಾಗಿರೋ ಓಲೆನೇ ತೊಗೊಂಬಿಡೋಣ ಅಂತ ತೊಗೊಂಡಿದ್ದು. ಸೊ ಒಂಥರ ಒಳ್ಳೆಯದೇ ಆಯಿತು. ನಾವು 916 ಹಾಲ್ಮಾರ್ಕಲ್ಲೇ ತೊಗೊಂಡಿದ್ದೀವಿ. ಫಸ್ಟು ಅಪ್ಪುದ್ರಲ್ಲೆಲ್ಲ 916 ಹಾಲ್ಮಾರ್ಕ್ ಬರ್ತಿರ್ಲಿಲ್ಲ, ಅವಾಗೆಲ್ಲ 18 ಕ್ಯಾರೆಟಲ್ಲಿ ಬರ್ತಿತ್ತು. ಬಟ್ ಇವಾಗ 916 ಹಾಲ್ಮಾರ್ಕಲ್ಲೇ ತೊಗೊಂಡಿದ್ದೀವಿ. ಸ್ವಲ್ಪ ನಮಗೆ ಈಗ ರೀಸೆಂಟಾಗಿ ನಾವು ಗೋಲ್ಡ್ ಪರ್ಚೇಸ್ ಎಲ್ಲ ಮಾಡಿದ್ವಲ್ಲ, ಒಂದು ಸ್ವಲ್ಪ ಬಜೆಟ್ ಕೂಡ ಹೈ ಆಯಿತು. ಬಟ್ ಪರವಾಗಿಲ್ಲ, ನನ್ನ ಮಗಳಿಗೋಸ್ಕರ ಅಲ್ವಾ, ಒಂದ್ಸಲಿ ಅದೆಲ್ಲ ಅವಳಿಗೆ ಮಾಡೋ ಅಂಥದ್ದು. ಆ್ಯಂಡ್ ಅವಳು ಕೂಡ ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು. ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂದರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆಮೇಲೆ ಇವಾಗ ಕಿವಿ ಚುಚ್ಚಿದಾದಮೇಲೆ ಅವರು ಕೊಬ್ಬರಿನ ಕೂಡ 2 ಕಿವಿಗೂ ಅದನ್ನು ಮುರಿತಾ ಇದ್ದಾರೆ. ಅದೇನೋ ನೋವು ಕಡಿಮೆ ಆಗುತ್ತೆ ಆ ಥರ ಮಾಡೋದ್ರಿಂದ ಅಂತ ಹೇಳಿದ್ರು. ಅದೊಂದು ಶಾಸ್ತ್ರ ಅಂತೆ. ಸೊ ದಟ್ ಮಾಡಿದ್ರು. ಇವಾಗ ಪಾಪುಗೆ ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ಜೀವನ ಕೊಟ್ಟರು ಅವ್ರಿಗೆ, ಅಂದರೆ ಆಚಾರ್ಯ ಅವ್ರಿಗೆ. ನಾನು ಪಾಪುನ ಕರ್ಕೊಂಡು ಫಸ್ಟು ಹೊರಗಡೆ ಹೋಗ್ಬಿಟ್ಟೆ, ಯಾಕೆಂದರೆ ಫಸ್ಟ್ ಆಫ್ ಆಲ್ ಅಲ್ಲಿ ತುಂಬ ಜನ ಇದ್ದರು. ಜೊತೆಗೆ ಅವಳು ತುಂಬ ಅಳ್ತಿದ್ಲು. ನನಗೆ ಅವಳು ಅಳೋದನ್ನು ನೋಡೋಕ್ಕಾಗಲ್ಲ. ಮನೆಯಲ್ಲೂ ಅಷ್ಟೇ ಒಂದು ಸ್ವಲ್ಪ ಹತ್ತಿದ ತಕ್ಷಣ ನಾವು ಎತ್ಕೊಂಡ್ಬಿಡ್ತಿದ್ವಿ, ಅಷ್ಟೊಂದೆಲ್ಲ ಅಳೋದಕ್ಕೆ ಬಿಡಲ್ಲ ಅವಳನ್ನ. ಬಟ್ ಇಲ್ಲಿ ಅಂತೂ
ಆಗ್ತಾ ಇರಲಿಲ್ಲ, ಅವಳು ಕಿವಿ ಚುಚ್ಚಲೇಬೇಕಲ್ವ ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದಾಯಿತು. ಫಸ್ಟ್ ಟೈಮ್ ನನ್ನ ಮಗಳು ಇಷ್ಟೊಂದು ಹತ್ತಿದ್ದು ಅಂತ ಅಂದರೆ. ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಹೊರಗಡೆ ಒಂದು ಸ್ವಲ್ಪ ಗಾಳಿಗೆಲ್ಲ ಕರ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಸಮಾಧಾನ ಕೂಡ ಆದಳು. ಆಮೇಲೆ ಮನೆಗೆ ಕೂಡ ಕರ್ಕೊಂಡು ಹೋದ್ವಿ. ಸೊ ಯಾವ ರೀತಿ ಕಾಣಿಸ್ತಿದ್ದಾಳೆ ಪಾಪು ಅಂತ ಕಮೆಂಟ್ ಮಾಡಿ. ನಾನು ಕೆಳಗಡೆ ಜುಮ್ಕಿ ಇರೋ ಥರ ತೊಗೊಂಡಿದ್ದೀನಿ ಪಾಪುಗೆ. ಅಂದರೆ ಅದು ಬಟ್ಟೆಗೆ ಸಿಗಾಕೊಳ್ಳೋದು ಈ ಥರದ್ದೆಲ್ಲ ಏನೂ ಆಗಲ್ಲ, ಸ್ವಲ್ಪ ನೈಸಾಗಿ ಇರೋದನ್ನ ನೋಡಿಕೊಂಡು ತೊಗೊಂಡೆ. ಗೋಬಿ ಮರಿ ಕಿವಿ ಚುಚ್ಚ ಆಯ್ತಾ ಹೊಸನ ಒಂದು ದುಡ್ಡು ಕೊಟ್ಟಿಲ್ಲ ಕೊಟ್ರ ಇದು ಬಟ್ಟೆ ತಲೆ ಮೇಲೆ ಹಾಕೊಳ್ಳೋದು ಎಲ್ರಿ ಅಲ್ಲೇ ಇರಬಾರ್ದು. ಇದಕ್ಕೆ ಶಬ್ದ ಹಾಕೊಂಡ್ಬಿಡ್ತೀನಿ. ಆಯ್ತು ನಡಿ, ಅಲ್ಲಿ ಪಾಪು ನೋಡಿ ಚೆನ್ನಾಗಿ ಕಾಣ್ತಾ ಐತೆ. ಲೈಟ್ ಹಾಕು ಲೈಟ್ ಲೈಟ್ ಹಾಕು ಲೈಟ್ ಹಾಕು ಲೈಟ್ ಹಾಕು ಚಿಂತು. ಸೊ ಪಾಪುಗೆ ಕಿವಿ ಚುಚ್ಚಿಸ್ಕೊಂಡು ಡೈರೆಕ್ಟಾಗಿ ಅಮ್ಮನ ಮನೆಗೆ ಹೋದ್ವಿ. ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರು ಕೂಡ ಪಾಪುನ ನೋಡಿ ತುಂಬಾ ಖುಷಿಪಟ್ಟರು. ಲೈಕ್ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ, ಮುದ್ದಾಗಿ ಕಾಣ್ತಿದ್ದಾಳೆ ಅಂತ. ಬಟ್ ಏನಂದರೆ ಪಾಪುಗೆ ಅಂತೂ ಆ ನೋವಿಗಲ್ವ ತುಂಬ ಅದೊಂಥರ ಜುಮ್ ಅಂತ ಇರುತ್ತಲ್ವ, ಆ ನೋವಿಗೋಸ್ಕರ ಜಾಸ್ತಿ ಅಳ್ತಿದ್ಲು. ನಾನಂತೂ ಸಮಾಧಾನ ಮಾಡಿ ಲೈಕ್ ಸಾಕಾಗೋಯ್ತು. ಆಲ್ಮೋಸ್ಟ್ 1 ಅವರ್ ತನಕನೂ ಹತ್ತಿದ್ದಾಳೆ. ಆಮೇಲೆ ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಆಲ್ಮೋಸ್ಟ್ ಒಂದು 2.5 ಅವರ್ 3 ಅವರ್ ತನಕ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಸೊ ನಾನು ಕೂಡ ಸರಿ ಸಾಕು ಬಿಡು, ಆರಾಮಾಗಿ ನಿದ್ದೆ ಮಾಡಿದ್ರೆ, ಯಾಕಂದರೆ ಒಂದು ಸ್ವಲ್ಪ ಮಲ್ಕೊಂಡು ಎದ್ದರೆ ಮಗು ಆಮೇಲೆ ನೋವು ಕೂಡ ಅಷ್ಟಾಗೇನು ಇರೋದಿಲ್ಲ. ಬಟ್ ಮಲ್ಕೊಳ್ಲಿಲ್ಲ ಅಂತಂದರೆ ಹೆವಿ ನೋವಾಗೋಗ್ಬಿಡುತ್ತೆ. ನನಗಂತೂ ನನ್ನ ಮಗಳಿಗೆ ಕಿವಿ ಚುಚ್ಚಿಸಿದ್ದು ತುಂಬ ಖುಷಿ ಇದೆ. ಬಟ್ ಅವಳು ಹತ್ತಲಲ್ಲ ಅಷ್ಟೊಂದೆಲ್ಲ, ನನಗೆ ಅದೇ ಒಂದು ಸ್ವಲ್ಪ ಬೇಜಾರಾಗಿತ್ತು. ಏನು ನೋವು ಒಂದು ಸ್ವಲ್ಪ ಹೊತ್ತಿರುತ್ತೆ, ಅದಾದಮೇಲೆ ಏನು ಜಾಸ್ತಿ ಇರೋದಿಲ್ಲ. ಆರಾಮಾಗಿ ಪಾಪು ಆಟಾಡ್ಕೊಂಡು ಇರ್ತಾಳೆ ಅನ್ನೋದೊಂದು ಗೊತ್ತಿತ್ತು. ಯಾಕಂದರೆ ಅಪ್ಪುದು ನಾವು ನೋಡಿದ್ವಿ ಅಲ್ವಾ, ಆಲ್ಮೋಸ್ಟ್ ಅವನು ಕಿವಿ ಚುಚ್ಚಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಖುಷಿಯಾಗಿ ಆಟ ಆಡ್ಕೊಂಡಿದ್ದ. ಅಪ್ಪುಗೆ ನಾವು 3 ತಿಂಗಳಲ್ಲೇ ಕಿವಿ ಚುಚ್ಚಿಸ್ಕೊಂಡ್ಬಿಟ್ಟಿದ್ವಿ. ಅಂದರೆ ಏನು ಗೊತ್ತಾ, ಮಕ್ಕಳು ಒಂದು ಸ್ವಲ್ಪ ದೊಡ್ಡವರಾದಮೇಲೆ ಅವ್ರಿಗೆ ಗೊತ್ತಾಗುತ್ತಂತೆ ನೋವು. ಚಿಕ್ಕ ಮಕ್ಕಳಿದ್ದಾಗ ಅಷ್ಟು ಗೊತ್ತಾಗಲ್ಲ. ಅಂದರೆ ಈ 3 ಮಂತ್ಸಲ್ಲೆಲ್ಲ ಅಷ್ಟಾಗಿ ಮಕ್ಳಿಗೆ ಗೊತ್ತಾಗಲ್ಲ ಅಂತಲೇ ಬೇಗ ಮಕ್ಕಳಿಗೆ ಕಿವಿ ಚುಚ್ಚಿಸ್ತಾರೆ ಅಂತ ಹೇಳ್ತಾರೆ. ಬಟ್ ನಾವೊಂದು ಸ್ವಲ್ಪ ಲೇಟ್ ಮಾಡಿಬಿಟ್ವಿ. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗಾದ್ರೂ ಕಿವಿ ಚುಚ್ಚಿಸಿದ್ದೀವಲ್ಲ ಪಾಪುಗೆ ಅನ್ನೋದೇ ಒಂದು ಖುಷಿ. ಆ್ಯಂಡ್ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ ಕೂಡ ಕಮೆಂಟ್ ಮಾಡಿ. ತುಂಬಾ ಫೇಸ್ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಫಸ್ಟಿಗೂ ಇವಾಗ್ಲೂ. ಆ್ಯಂಡ್ ಅದೇನೋ ಜುಮ್ಕಿ ಹಾಕಿರೋದಕ್ಕೆ ಅಲ್ಲ, ಒಂಥರ ಪುಟ್ಟು ಜುಮ್ಕಿ, ಅವಳಿಗೆ ಮುಖದ ಲಕ್ಷಣವೇ ತುಂಬ ಚೇಂಜ್ ಆಗಿಬಿಡ್ತು. ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣ್ತಿದ್ಲು. ಅಪ್ಪು ಇವಾಗ ಊಟ ಎಲ್ಲ ಮಾಡಿಕೊಂಡು ಈಚೆ ಕಡೆ ಬಂದ್ವಿ. ಸೈಕಲ್ ತುಳಿಬೇಕು ಅಂತ ಕೇಳ್ತಿದ್ದ. ನಮ್ಮ ಅಪ್ಪ ಸೈಕಲ್ ತುಳಿಸ್ತಾ ಇದ್ದಾರೆ. ಪಪ್ಪನೇ ಆ್ಯಕ್ಚುಲಾಗಿ ಅಪ್ಪುಗೆ ಸೈಕಲ್ ತುಳಿಯೋದನ್ನು ಹೇಳ್ಕೊಟ್ಟಿರೋದು. ಅಂದರೆ ಜೀವನ್ ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ. ಅವರು ಸೈಕಲೆಲ್ಲ ತುಳಿಸೋ ಅಷ್ಟು ಟೈಮೂ ಇಲ್ಲ. ಸ್ಯಾಟರ್ಡೇ ಮತ್ತು ಸಂಡೇ 2 ದಿನ ಅವ್ರಿಗೆ ರಜಾ. ಇಲ್ಲಿ ಬಂದಾಗ ಅಲ್ವಾ ಅಪ್ಪ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರು. ಫಸ್ಟು ಈ ಸೈಡ್ದೇನು 4 ವೀಲ್ ಬರುತ್ತೆ ಅಲ್ವಾ, ಸೊ ಅದನ್ನು ಯೂಸ್ ಮಾಡ್ಕೊತಾ ಇದ್ದ. ಹಂಗೆ ತುಳಿತಿದ್ದ ಅವನು. ಆಲ್ಮೋಸ್ಟ್ 1 ವರ್ಷದ ತನಕ ಹಾಗೆ ತುಳಿದಿದ್ದಾನೆ. ಈಗ ಎಲ್ಲೋ ಒಂದು 2 ತಿಂಗಳಿಂದ ಅವನು ಈ ರೀತಿಯಾಗಿ ತುಳಿಯೋದನ್ನು ಕಲ್ತಿರೋದು. ಸೈಕಲ್ ತುಂಬ ಚೆನ್ನಾಗಿ ಓಡಿಸ್ತಿದ್ದ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನು ಅಲ್ಲಿಂದ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾನು ಜೀವನ್ ಹೊರಗಡೆ ಹೋಗಿದ್ವಿ. ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಬರೋಣ ಅಂತ ಹೊರಗಡೆ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದು ಪಾಪುನ ಕರ್ಕೊಂಡು ಅದಾದಮೇಲೆ ನಾವು ನಮ್ಮ ಮನೆಗೆ ಹೋದ್ವಿ. ಸೊ ಇಷ್ಟೇ, ನಾನೇನು ಜಾಸ್ತಿ ಅವತ್ತಿನ ದಿನ ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಪಾಪುಗೆ ಕಿವಿ ಚುಚ್ಚೋದನ್ನು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಾಪು ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅವಳ ಫೋಟೋನ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಅವತ್ತಿನ ದಿನ ಕಿವಿ ಚುಚ್ಚಿಸೋ ಟೈಮಲ್ಲಿ ನಾನು ಫೋಟೋ ಏನು ತೊಗೊಳೋಕ್ಕಾಗಲಿಲ್ಲ. ಅವಳು ಅಳ್ತಿದ್ಲಲ್ಲ ಜಾಸ್ತಿ, ನಾನು ಅದ್ರ ಕಡೆನೇ ಗಮನ ಕೊಟ್ಕೊಂಡು ಕುತ್ಕೊಂಡ್ಬಿಟ್ಟೆ. ಆವಾಗ ಏನೂ ನಾನು ಜಾಸ್ತಿ ಫೋಟೋ ಅಂತ ಏನೂ ಮಾಡ್ಕೊಳೋಕ್ಕಾಗಲಿಲ್ಲ. ಇನ್ನು ಇವತ್ತಿನ ವಿಡಿಯೋನಲ್ಲಿ ಏನಾಗುತ್ತೋ ಅಷ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.